ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿರುವಂತಹ ಪ್ರಾರಂಭಿಕ ಹಂತದ ಸಾಧಕರುಗಳ ಸಾಧನೆ ಹೇಗಿರಬೇಕು, ಅಂದರೆ ಈ ಒಂದು ಪ್ರಾರಂಭದಲ್ಲಿ ಸತ್ಸಂಗಗಳನ್ನು ಸದ್ಗ್ರಂಥಗಳನ್ನು ನೋಡಿ ಒಂದು ಮೋಟಿವೇಶನ್ನ ತಗೊಂಡು ಮುಂದುವರಿತಾರೆ. ಮತ್ತು ಏನೋ ನಮಗೆ ಒಳ್ಳೆ ವಿಚಾರಗಳು ಸಿಗ್ತಾ ಇದೆ ಅಂತ ಖುಷಿ ಪಡ್ತಾರೆ. ಹಾಗೂ ಪ್ರಾರಂಭದಲ್ಲಿಯೇ ನಮಗೆ ಕೆಲವು ಭಕ್ತಿ ಮಾರ್ಗದಲ್ಲಿ ಹೋದಾಗ ನಮಗೆ ಏನೋ ಒಂದು ಜಳಕು ಸಿಗ್ತಕ್ಕಂಥದ್ದು, ಒಂದು ರೋಮಾಂಚನ ಆಗ್ತಕ್ಕಂಥದ್ದು, ಒಂದು ಏನೋ ಕಣ್ಣೀರು ಬರ್ತಕ್ಕಂಥದ್ದು, ಈ ರೀತಿಯಾಗಿ ಆನಂದ ಬಾಷ್ಪ ಬರುವಂಥದ್ದು, ಏನೋ ಮೈ ಪುಳಕಿತ ಆಗ್ತಕ್ಕಂಥದ್ದು, ಈ ತರಹದ ಭಾವನೆಗಳು ಬರ್ತಾ ಹೋಗುತ್ತೆ. ಜ್ಞಾನ ಮಾರ್ಗದಲ್ಲಿ ಹೋದರೆ ನಮಗೆ ಜ್ಞಾನ ಬರುತ್ತೆ. ಜ್ಞಾನ ತಿಳಿತಾ ಇದ್ದಂಗೆ ನಮಗೆ ಎಷ್ಟೋ ನಮ್ಮ ಒಂದು ದುಃಖಗಳಿಗೆ ನಿವೃತ್ತಿ ಆಗಿಬಿಡುತ್ತೆ. ಮತ್ತು ಎಷ್ಟೋ ಕಷ್ಟಗಳಿಗೆ ನಮಗೆ ನಾವೇ ಪರಿಹಾರವನ್ನು ಕಂಡುಕೊಳ್ತಾ ಹೋಗ್ತೇವೆ. ಅದು ಜ್ಞಾನಕ್ಕೆ ಇರುವಂತಹ ಒಂದು ಏನೋ ತಾಕತ್ತು ಅಂತ ನಾವು ಹೇಳ್ಬೋದಾಗಿದೆ. ಇನ್ನು ಧ್ಯಾನ ಮಾಡ್ತಾ ಇದ್ದಂಗೆ ಅವ್ರಿಗೇನೋ ಒಂದು ಶಾಂತಿ ಸಮಾಧಾನ ಸಿಗುತ್ತೆ ಮತ್ತು ಪ್ರಶಾಂತವಾದ ಮನಸ್ಥಿತಿ ಇರುತ್ತೆ. ಯಾವುದೇ ರೀತಿಯಾದಂತಹ ಏನೋ ತೊಡರುಗಳಿಗೆ ಗೊಂದಲಗಳು ನಮಗೆ ಬೇಡಪ್ಪ ಅಂತ ಹೇಳಿ ಅಲ್ಲೇನೋ ಒಂದು ಫೀಲ್ ಸಿಗುತ್ತೆ ಅವರಿಗೆ. ಈ ಬೆಳಗ್ಗೆ ಎದ್ದು ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಏನೋ ಧ್ಯಾನ ಮಾಡುವಂತಹವರು ಆ ಒಂದು ಕಾಸ್ಮಿಕ್ ಎನರ್ಜಿ ಅಂತ ಏನಿದೆ ಈ ಒಂದು ಸೌರ ಮಂಡಲದಲ್ಲಿ, ಆ ಒಂದು ಕಾಸ್ಮಿಕ್ ಎನರ್ಜಿನ ಅವರು ಡೈರೆಕ್ಟಾಗಿ ತಗೊಳ್ತಾರೆ. ಆದ್ದರಿಂದ ಅವರಿಗೆ ಎನರ್ಜಿ ಜಾಸ್ತಿ ಸಿಗುತ್ತೆ ಮತ್ತು ಹಾಗೂ ಅವರು ಏನೋ ಆಧ್ಯಾತ್ಮಿಕವಾಗಿ ಬೆಳೀತಾ ಹೋಗ್ತಾರೆ. ಇನ್ನು ಯೋಗಾಸನಗಳನ್ನು ಮಾಡ್ತಾ ಇದ್ದಂಗೆ ದೇಹದ ಮೇಲೆ ಹಾಗೂ ಮನಸ್ಸಿನ ಮೇಲೆ ಹಿಡಿತಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಏನೋ ಆರೋಗ್ಯವು ಕೂಡ ಚೇತರಿಸಿಕೊಳ್ಳುತ್ತೆ, ಫ್ಲೆಕ್ಸಿಬಲ್ ಆಗಿ ಇರ್ತಾರೆ. ಹೀಗೆ ಯಾವುದೋ ಒಂದು ಮಾರ್ಗದ ಮುಖಾಂತರ ಆಧ್ಯಾತ್ಮಿಕ ಸಾಧನೆಯನ್ನು ಪ್ರಾರಂಭಿಸಿದ ಮೇಲೆ ಅವರಿಗೆ ತತ್ಕ್ಷಣಕ್ಕೆ ಏನೋ ಒಂದು ಅವರಿಗೆ ಸಿಗುತ್ತೆ. ಉದಾಹರಣೆಗೆ ಪರಮಹಂಸರು ಒಂದು ಕಡೆ ಹೇಳ್ತಾರೆ, ಒಂದು ಕಾಡಿನಲ್ಲಿ ಒಂದು ನವಿಲು ಇತ್ತು. ಆ ನವಿಲು ಏನೋ ಬಂದಾಗ ಅಲ್ಲೇನೋ ಒಂದು ಅಫೀಮ್ ಇರುವಂಥ ಒಂದು ಎಲೆಗಳು ಏನೋ ತಿಂದ ಮೇಲೆ ಅದಕ್ಕೇನೋ ಕಿಕ್ಕು ಬಂದುಬಿಡ್ತು ನವಿಲಿಗೆ. ಆಗೇನಾಯಿತು, ಮತ್ತೆ ತಿರ್ಗ ಅದೇ ಸಮಯಕ್ಕೆ ಅದೇ ಟೈಮ್ಗೆ ಅದೇ ಜಾಗಕ್ಕೆ ಬಂದು ಅಫೀಮ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತು. ಯಾಕೆ? ಕಿಕ್ ಸಿಗ್ತಾ ಇದೆಯಲ್ಲ ಅದಕ್ಕೆ. ಅಂದರೆ ಮನುಷ್ಯನಿಗೆ ಈ ಕಿಕ್ ಅನ್ನೋದು ಎಷ್ಟೋ ವಿಷಯಗಳಲ್ಲಿ ಬರ್ತಾ ಹೋಗುತ್ತೆ. ಕುಡುಕನಿಗೆ ಕುಡಿಯೋದರಲ್ಲಿ ಕಿಕ್ಕು, ವಿಷಯ ಲಂಪಟನಿಗೆ ಹುಡುಗನಿಗೆ ಹುಡುಗಿಯಲ್ಲಿ ಕಿಕ್ಕು, ಹುಡುಗಿಗೆ ಹುಡುಗನಲ್ಲಿ ಕಿಕ್ಕು, ಧೂಮಪಾನ ಮಾಡುವವರಿಗೆ ಸಿಗರೆಟಲ್ಲಿ ಕಿಕ್ಕು, ಸಂಗೀತ ಕೇಳುವವರಿಗೆ ಸಂಗೀತಾಭಿಮಾನಿಗಳಿಗೆ ಸಂಗೀತವನ್ನು ಕೇಳುವುದರಲ್ಲಿ ಮ್ಯೂಸಿಕಲ್ಲಿ ಕಿಕ್ಕು, ಜ್ಞಾನಿಗಳಿಗೆ ವಿದ್ವಾಂಸರಿಗೆ ಜ್ಞಾನಯುತವಾದಂತಹ ಪ್ರವಚನಗಳನ್ನು ಕೇಳುವುದರಲ್ಲಿ ಕಿಕ್ಕು, ಏನೋ ಹೆಣ್ಣು ಮಕ್ಕಳಿಗೆ ಭಕ್ತಿ ಪೂಜೆ ಮಾಡುವವರಿಗೆ ದೇವಸ್ಥಾನಗಳಿಗೆ ಹೋಗಿ ಒಳ್ಳೆಯ ಪೂಜೆ ಅಲಂಕಾರಗಳನ್ನು ನೋಡಿ ಅವರು ಏನೋ ಬತ್ತಿ ಇದು ಎಲ್ಲ ಹಚ್ಚಿ ದೀಪ ಹಚ್ಚಿ ಬಂದರೆ ಅವರಿಗೆ ಕಿಕ್ಕು. ಈ ಒಂದು ಜಗತ್ತಿನಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ವಿಚಾರಗಳಲ್ಲಿ ಕಿಕ್ಕಿರುತ್ತೆ. ಹಾಗೆ ಆಧ್ಯಾತ್ಮಿಕ ಜೀವಿಗಳಿಗೂ ಕೂಡ ಪ್ರಾರಂಭದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಒಂದೊಂದು ರೀತಿಯ ಕಿಕ್ಕು ಸಿಗ್ತಾ ಹೋಗುತ್ತೆ. ಯಾಕಂದರೆ ಯಾವುದೇ ಕಿಕ್ಕು ಸಿಗಲಿಲ್ಲ ಅಂತ ಹೇಳಿದ್ರೆ, ಒಂದು ಖುಷಿ ಸಿಗಲಿಲ್ಲ ಅಂದರೆ ಅದು ಲೌಕಿಕ ಆಗಿರಲಿ ಅಧ್ಯಾತ್ಮ ಆಗಿರಲಿ, ಒಬ್ಬ ಮೂರ್ಖನೂ ಅದನ್ನು ಮುಂದುವರಿಸಲಿಕ್ಕೆ ಇಚ್ಛಿಸುವುದಿಲ್ಲ. ಇದನ್ನು ಚೆನ್ನಾಗಿ ಸ್ಪಷ್ಟಪಡಿಸಿಕೊಳ್ಳಿ. ಅದಿಲ್ಲದೆ ಇದ್ದಿದ್ದರೆ ಕೋಟ್ಯಾಂತರ ರೂಪಾಯಿ ಆಸ್ತಿಗಳನ್ನು ಕಂಪನಿಗಳನ್ನು ತೊರೆದು ಹಿಮಾಲಯಕ್ಕೆ ಹೋಗಿ ಕೌಪೀನಗಳನ್ನು ಧರಿಸಿ ದಿಗಂಬರರಾಗಿ ಸಾಧನೆಯನ್ನೇ ಮಾಡ್ತಾ ಇರ್ತಕ್ಕಂಥ ಹಲವಾರು ಸಾಧುಗಳಿದ್ದಾರೆ. ಕುಂಭಮೇಳದಲ್ಲಿ ನೀವು ಏನೋ ಆ ತರಹದ ಕೆಲವು ಸಾಧಕರುಗಳನ್ನು ನೀವು ನೋಡಬಹುದಾಗಿದೆ. ಅವರು ಹೇಗೆ ಬಂದರು ಹೇಗೆ ಹೋಗ್ತಾರೆ ಯಾರಿಗೂ ಗೊತ್ತಾಗೋದಿಲ್ಲ. ಎಲ್ಲಿಂದ ಬಂದರು ಎಲ್ಲಿಗೆ ಹೋದರು ಯಾರಿಗೂ ಗೊತ್ತಾಗೋದಿಲ್ಲ. ಆ ಒಂದು ಕಿಕ್ ಅವ್ರಿಗೆ ಸಿಗಲಿಲ್ಲ ಅಂತಂದರೆ ಯಾರು ಆಧ್ಯಾತ್ಮಿಕ ಮಾರ್ಗಕ್ಕೆ ಹೋಗೋದೇ ಇಲ್ಲ. ಅಂಥದ್ರಲ್ಲಿ ಈ ಪ್ರಾರಂಭಿಕ ಹಂತಗಳಲ್ಲಿ ಈ ಆಧ್ಯಾತ್ಮಿಕ ಸಾಧನೆಯನ್ನು ಪ್ರಾರಂಭಿಸಿದ ಸಾಧಕರಿಗೆ ಒಂದು ಕಿವಿ ಮಾತನ್ನು ಮತ್ತು ಒಂದು ಗುರುವಿನ ವಾಕ್ಯವನ್ನು ಅವರಿಗೆ ಒಂದು ಟಿಪ್ಸ್ ಅಂತ ನಾವು ಏನು ಹೇಳ್ತೇವೆ
ಅದನ್ನು ರಾಮಕೃಷ್ಣ ಪರಮಹಂಸರು ಹೇಗೆ ಕೊಡ್ತಾರೆ ಅನ್ನೋದನ್ನು ನೋಡಿ, ಎಷ್ಟು ಸುಂದರವಾಗಿ ಕೊಡ್ತಾವ್ರೆ ಅನ್ನೋದನ್ನು ನೋಡಿ. ಕೆಲವರು ಬಂದು ಕೇಳಿದ್ರು, ನಾವು ಪ್ರಾರಂಭದಲ್ಲಿ ಈ ರೀತಿಯಾಗಿ ಸಾಧನೆಗಳನ್ನು ಮಾಡಿದ್ವಿ, ನಮಗೆ ಜೋಶ್ ಇತ್ತು, ಈಗ ಮತ್ತೆ ನಮಗೆ ಈ ಒಂದು ವಿಷಯ ವಾಸನೆಗಳು, ಈ ಪಂಚೇಂದ್ರಿಯಗಳ ಆಕರ್ಷಣೆಗಳಿಂದ ನಮಗೆ ತೊಂದರೆಗಳಾಗ್ತಾ ಇದ್ದಾವೆ, ನಮಗೆ ಅಲ್ಲಿ ಮುಂದುವರಿಯೋದಕ್ಕೆ ಆಗ್ತಾ ಇಲ್ಲ ಎಂಬುವಂತಹ ಪ್ರಾಬ್ಲಮ್ಗಳನ್ನು, ಸಮಸ್ಯೆಗಳನ್ನು, ಆ ಒಂದು ರೀತಿಯಾದಂತಹ ತೊಡರುಗಳನ್ನು ಗುರು ಮಹಾರಾಜರ ಬಳಿ ಬಂದು ಹೇಳಿಕೊಳ್ತಾರೆ. ಗೃಹಸ್ಥರು ಬಂದು ಹೇಳಿಕೊಳ್ತಾರೆ. ಕೆಲವರು ನಾನು ಹೀಗೆ ಆಧ್ಯಾತ್ಮಿಕ ಸಾಧನೆಯಲ್ಲಿದ್ದೇನೆ ಹಾಗೂ ಸಂಸಾರದಲ್ಲಿಯೂ ಇದ್ದೇನೆ, ಈ ರೀತಿಯಾಗಿ ಆಗೋಗ್ತಾ ಇದೆ, ಸೊ ನನ್ನ ಆಧ್ಯಾತ್ಮಿಕ ಪ್ರಗತಿಗೆ ತೊಂದರೆ ಆಗ್ತಾ ಇದೆ, ಮತ್ತು ಇದೇ ಥರ ಮುಂದುವರೆದರೆ ಹೇಗೆ, ಮತ್ತು ವಿಷಯ ಲಂಪಟನಾಗಿ ನಾವು ಅಥವಾ ವಿಷಯ ಲಂಪಟರ ಜೊತೆ ಕೆಲವೊಮ್ಮೆ ಇರಬೇಕಾಗುತ್ತೆ, ಮತ್ತು ದುಷ್ಟ ವ್ಯಸನಗಳನ್ನು ಹೊಂದಿರುವವರ ಜೊತೆನೂ ಇರಬೇಕಾಗತ್ತೆ. ಈ ರೀತಿಯಾಗಿ ಇದ್ದಾಗ ನಾವು ಮುಂದುವರಿಯುವುದಾದರೂ ಹೇಗೆ? ಪ್ರಾರಂಭಿಕ ಹಂತದಲ್ಲಿ ನಾವು ನಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ರಕ್ಷಿಸಿಕೊಂಡು ಮುಂದುವರಿಯುವುದು ಹೇಗೆ? ನಮಗೆ ಡಿಮೋಟಿವೇಟ್ ಆಗೋಗ್ತಾ ಇದೆ, ಮತ್ತು ಆ ಒಂದು ಕಿಕ್ಕು ಅಲ್ಲಲ್ಲಲ್ಲೇ ಸ್ಟಾಪ್ ಆಗಿ ಹೋಗ್ತಾ ಇದೆ, ಇದನ್ನು ಮುಂದುವರಿಸಿಕೊಳ್ಳುವುದು ಹೇಗೆ ಅಂತ ಕೇಳಿದಾಗ ಪರಮಹಂಸರು ಹೇಳ್ತಾರೆ ಬಹಳ ಸುಂದರವಾಗಿ, ನೋಡಿ ಈ ಒಂದು ಗಿಡ, ಒಂದು ರಸ್ತೆ ಬದಿಯಲ್ಲಿ ಒಂದು ಚಿಕ್ಕ ಗಿಡವನ್ನು ನೆಡುತ್ತಾರೆ. ನೆಟ್ಟಾಗ ಆ ಗಿಡಕ್ಕೆ ಒಂದು ಬೇಲಿಯನ್ನು ಕಟ್ತಾರೆ. ಬೇಲಿಯನ್ನು ಕಟ್ಟಿ ಅದಕ್ಕೆ ನೀರು, ಗೊಬ್ಬರ, ಮಣ್ಣು ಇದೆಲ್ಲವನ್ನು ಹಾಕಿ ಪೋಷಿಸಬೇಕಾಗುತ್ತೆ ಕಾಲಕ್ಕೆ ತಕ್ಕ ಹಾಗೆ. ಅದೇ ಗಿಡ ಬೆಳೆದು ದೊಡ್ಡ ಮರವಾದ ಮೇಲೆ ಆ ಬೇಲಿಯ ಅವಶ್ಯಕತೆ ಇರುವುದಿಲ್ಲ. ಆಗ ಅದಕ್ಕೆ ಆನೆಯನ್ನು ತಗೊಂಡು ಬೇಕಾದ್ರೂ ಕಟ್ಟಾಕ್ಬೋದು, ಯಾಕಂದರೆ ಕಾಂಡ ಬಲಿಷ್ಠವಾಗಿರುತ್ತೆ ಅಲ್ಲವೇ? ಹಾಗೆಯೇ ಪ್ರಾರಂಭದಲ್ಲಿ ಆಧ್ಯಾತ್ಮಿಕ ಸಾಧಕರು ಆಗಾಗ ಎಷ್ಟೇ ನಾವು ಮಾತನಾಡಿದರೂ, ಇರುವಲ್ಲಿ ಕಂಡುಕೊಳ್ಳಬೇಕು ಅಂತ ಮಾತನಾಡಿದರು, ಪ್ರಾರಂಭದ ದಿನಗಳಲ್ಲಿ ನೀವು ಸಮಯ ಮಾಡಿಕೊಂಡು ಆಗಾಗ ಇರುವ ಜಾಗದಲ್ಲಿ ಏಕಾಂತತನವನ್ನು ಮಾಡಿಕೊಳ್ಳಬೇಕು. ಇಲ್ಲದೇ ಇದ್ದಲ್ಲಿ ಇಲ್ಲಿ ಹೇಗೋ ಹಾಗೋ ತುಂಬಿದ ಮಸಿ ಕೋಣೆಯಲ್ಲಿ ಹಿಂಗಂದ್ರು ಕತ್ತಲೆ ಇದ್ದಾಗ ಮೈಗೆ ಮಸಿ ಅಂಟ್ಕೊಳ್ಳುತ್ತೆ ಅನ್ನೋ ಥರ ಇದ್ದರೆ ನೀವು ಆ ಜಾಗವನ್ನು ತೊರೆದು ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆ ಆದರೂ ನೀವು ನಿರ್ಜನ ಪ್ರದೇಶಗಳಿಗೆ ಹೋಗಿ ಅಥವಾ ಏಕಾಂತ ಯಾರು ಡಿಸ್ಟರ್ಬ್ ಮಾಡದಿರುವಂತಹ ಪ್ರದೇಶಗಳಿಗೆ ಹೋಗಿ ನೀವು ಸದ್ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು, ಸತ್ಸಂಗಗಳನ್ನು ಮಾಡಬೇಕು. ಅಂತಹ ಒಂದು ಸಹವಾಸದಲ್ಲಿ ನೀವು ಇರಬೇಕು, ಚರ್ಚೆಗಳನ್ನು ಮಾಡಬೇಕು, ವಿಚಾರಗಳನ್ನು ತಿಳಿದುಕೊಳ್ಳಬೇಕು, ಭಕ್ತಿ ಮಾಡಬೇಕು, ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ಭಜನೆ ಮಾಡಬೇಕು, ಅಧ್ಯಾಪನಗಳನ್ನು ಮಾಡಬೇಕಾಗತ್ತೆ. ಮತ್ತು ಈ ಎಲ್ಲವನ್ನು ನೀವು ಮಾಡ್ತಾ ಹೋಗ್ತಾ ಇದ್ದರೆ ನಿಮ್ಮ ಮನಸ್ಸು ತುಂಬ ಬಲಿಷ್ಠ ಆಗ್ತಾ ಹೋಗುತ್ತೆ, ಮತ್ತು ಅದರ ಒಂದು ಆನಂದವನ್ನು ನೀವು ಅನುಭವಿಸ್ತಾ ನೀವು ಅದನ್ನು ಬಿಡದಿರುವ ಮಟ್ಟಕ್ಕೆ ಹೊರಟೋಗ್ತೀರಾ. ಆಗ ನಿಮಗೆ ಆ ಒಂದು ಆಧ್ಯಾತ್ಮಿಕತೆಯು ಒಂದು ಅಫೀಮಿನ ಲೆಕ್ಕದಲ್ಲಿ ನಿಮಗೆ ಅದು ಇಷ್ಟ ಆಗಿಬಿಡುತ್ತೆ. ಆಗ ನೀವು ಅದನ್ನು ಬಿಡೋದಿಲ್ಲ, ಅದನ್ನು ನೀವು ಮುಂದುವರಿಸ್ಕೊಂಡೇ ಹೋಗ್ತೀರಾ. ಯಾವಾಗ ನಿಮಗೆ ಆ ಉತ್ಕೃಷ್ಟವಾದಂತಹ ಆನಂದದ ಸ್ಥಿತಿಯನ್ನು ನೀವು ಅನುಭವಿಸ್ತೀರಾ, ಆಗ ನೀವು ಇಲ್ಲಿ ಸಿಗ್ತಕ್ಕಂತಹ ಕಿಕ್ಕುಗಳು ಏನೂ ಅಲ್ಲ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಹೆಣ್ಣಿನಲ್ಲಿ, ಹೊನ್ನಿನಲ್ಲಿ, ಮಣ್ಣಿನಲ್ಲಿ, ಹೆಂಡದಲ್ಲಿ ಸಿಗುವಂತಹ ನಾಲಿಗೆ ಚಪ್ಪಲೆ, ಗುಹ್ಯ ಚಾಪಲ್ಯ, ಇದರಲ್ಲಿ ಸುಖ ಇಲ್ವಾ? ಇರುತ್ತೆ. ಸಂಗೀತದಲ್ಲಿ ಒಂದು ಸುಶ್ರಾವ್ಯ ಸಂಗೀತ ಕೇಳಿದ್ರೆ ನಮಗೆ ಸಂತೋಷ ಸಿಗುತ್ತೆ. ಹಾಗೆ ಎಲ್ಲದರಲ್ಲಿಯೂ ಸಂತೋಷ ಸಿಗುತ್ತೆ. ಇದೆಲ್ಲವನ್ನು ಮೀರಿದಂತಹ ಆ ಒಂದು ಏಕಾಂತದ ಬ್ರಹ್ಮಜ್ಞಾನದ ಆ ಒಂದು ಪರಮಾತ್ಮನ ಸತ್ ಚಿತ್ ಆನಂದದ ಒಂದು ಅನುಭವವನ್ನು ನೀವು ಅನುಭವಿಸಿದ್ದೇ ಆದಲ್ಲಿ ಆಗ ಈ ಯಾವ ಆನಂದಗಳು ಬೇಕಾಗುವುದಿಲ್ಲ. ಮತ್ತು ಇದು ಗೌಣ, ಇದು ಕೇವಲ ಕರ್ತವ್ಯ ಡಿಸ್ಚಾರ್ಜ್ ಮಾಡೋದಕ್ಕೋಸ್ಕರ, ಡ್ಯೂಟಿ ಡಿಸ್ಚಾರ್ಜ್ ಮಾಡೋಕ್ಕೋಸ್ಕರ ನೀವು ಅದನ್ನು ಮಾಡಿಕೊಂಡು ನೀವು ಇರಬಹುದು. ಆಗ ಇದು ಯಾವುದು ಬಾಧಕ ಆಗಲಾರದು. ನೀವು ಒಮ್ಮೆ ಬಲಿಷ್ಠ ಆಗಿಬಿಟ್ರೆ, ಹೇಗೆ ಗಿಡ ಬೆಳೆದು ಮರ ಆದಮೇಲೆ
ಯಾವುದೇ ಒಂದು ಉಪಟಳಗಳು, ಒಂದು ಕುರಿನೋ ಹಸುನೋ ಆನೆನೋ ತಂದು ಕಟ್ಟರು ಏನೂ ಆಗಲ್ಲ. ಹಾಗೆ ನೀವು ಸಾಂಸಾರಿಕ ವಿಚಾರಗಳಲ್ಲಿ ಇದ್ದರೂ ಕೂಡ ನಿಮಗೆ ಅದು ಯಾವುದು ಬಾಧಕ ಆಗಲಾರದು. ಆದರೆ ಪ್ರಾರಂಭಿಕ ಹಂತಗಳಲ್ಲಿ ನೀವು ಆ ಒಂದು ಆಧ್ಯಾತ್ಮಿಕ ಆನಂದವನ್ನು ಪಡೆಯಲಿಕ್ಕೆ ಮತ್ತು ಆ ಒಂದು ಅತ್ಯದ್ಭುತವಾದಂತಹ ಜ್ಞಾನವನ್ನು ನೀವು ಪಡೆದುಕೊಳ್ಳಬೇಕು. ಅದಕ್ಕಾಗಿಯೇ ನೋಡಿ ನಮ್ಮಲ್ಲಿ ಸರಿಸುಮಾರು 25 ವರ್ಷಗಳ ಒಂದು ಬ್ರಹ್ಮಚರ್ಯ ಜೀವನವನ್ನು ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದೆ. ಈಗಾಗಲೇ ನಾನು ಚತುರ್ಪುರುಷಾರ್ಥಗಳು, ಚತುರಾಶ್ರಮಗಳು ಇದೆಲ್ಲವನ್ನೂ ಮಾತಾಡಿದ್ದೇನೆ. ಸೊ ಈ ಒಂದು ಚತುರಾಶ್ರಮದಲ್ಲಿ ಗೃಹಸ್ಥಾಶ್ರಮ 25 ವರ್ಷಗಳು ಯಾಕೆ ಹೇಳಲಾಯಿತು? ಮನುಷ್ಯನು ಇಂತಹ ಅತ್ಯದ್ಭುತವಾದಂತಹ ಜ್ಞಾನದ ವಿಚಾರಗಳನ್ನು ತಿಳಿದುಕೊಂಡು ಬಿಟ್ಟರೆ, ಸತ್ಯಾಸತ್ಯಗಳ ವಿವೇಕ, ಅನಿತ್ಯಾನಿತ್ಯಗಳ ವಿವೇಕ ಇದೆಲ್ಲವನ್ನು ತಿಳಿದುಕೊಂಡು ಬಿಟ್ಟರೆ ಮನುಷ್ಯನಿಗೆ ಮೆಚುರಿಟಿ ಇರುತ್ತೆ ಚೆನ್ನಾಗಿ. ಮತ್ತು ಅದನ್ನು ಯಾವುದೇ ಒಂದು ಸಂದರ್ಭಗಳನ್ನು ತುಂಬ ಬಲಿಷ್ಠ ರೀತಿಯಲ್ಲಿ ಆತನು ಅದನ್ನು ಅಳವಡಿಸಿಕೊಂಡು ನಡೆಸಿಕೊಂಡು ಹೋಗಬಲ್ಲ. ಆ ಒಂದು ಜ್ಞಾನ ಆತನಲ್ಲಿ ಇರುತ್ತೆ. ಅದನ್ನು ಬಿಟ್ಟು ಪುಟ್ಟ ಮಕ್ಕಳಿಗೆ ಮದುವೆ ಮಾಡಿಬಿಡ್ತಕ್ಕಂಥದ್ದು, ಚೈಲ್ಡ್ ಮ್ಯಾರೇಜ್ಗಳು ಮಾಡಿಬಿಡೋದು, ಅಥವಾ ಚಿಕ್ಕ ವಯಸ್ಸಿನಲ್ಲಿ ಅವರನ್ನು ನಾವು ಸನ್ಯಾಸಿಗಳನ್ನಾಗಿ ಮಾಡಿಬಿಡ್ತಕ್ಕಂಥದ್ದು, ನನಗೇನೋ ವೈರಾಗ್ಯ ಬಂದ್ಬಿಟ್ಟಿದೆ ಅಂಥೇಳಿ ಕೊಟ್ಟುಬಿಡ್ತಕ್ಕಂಥದ್ದು, ಇದೆಲ್ಲ ಬಹಳ ತಪ್ಪು. ಇದೆಲ್ಲ ಸ್ವಾಭಾವಿಕವಾಗಿ ಬರಬೇಕಾದದ್ದು. ಅದು ಬಹಳ ಸಾಧನೆಯನ್ನು ಮಾಡಿದ ನಂತರ ಹೇಗೆ ಹಣ್ಣು ನ್ಯಾಚುರಲ್ ಆಗಿ ಪರಿಪಕ್ವವಾಗಬೇಕು, ಪರಿಪಕ್ವತೆ ಆದಾಗ ಅದಕ್ಕೆ ರುಚಿ ಇರುತ್ತೋ ಹಾಗೆ ನಾವು ನ್ಯಾಚುರಲ್ ಆಗಿ ಆಶ್ರಮಗಳನ್ನು ದಾಟಿ ನಾವು ಮಾಡಿದಾಗ ನಮಗೆ ಎಲ್ಲದರ ಅನುಭವ ಇರುತ್ತೆ. ಮನಸ್ಸು ಕೂಡ ತುಂಬ ಮಾಗುತ್ತೆ, ಬುದ್ಧಿ ಕೂಡ ಮಾಗಿರುತ್ತೆ. ಅದು ಬಿಟ್ಟು ಇಂಜೆಕ್ಷನ್ ಕೊಟ್ಬಿಟ್ಟು ನಾವು ಹಣ್ಣು ಮಾಡಿಬಿಟ್ಟಂಗೆ ನಾವು ತಕ್ಷಣಕ್ಕೆ ಏನೋ ಒಂದು ಮಾಡ್ತೀವಿ ಅಂದರೆ ಆಗೋದಿಲ್ಲ. ಆದ್ದರಿಂದ ಇದೆಲ್ಲವೂ ಕೂಡ ಇರಬೇಕಾಗತ್ತೆ. ಪ್ರಾರಂಭಿಕ ಹಂತದಲ್ಲಿರುವ ಸಾಧಕರಿಗೆ ರಾಮಕೃಷ್ಣ ಪರಮಹಂಸರು ಏನು ಹೇಳ್ತಾರೆ ಅಂದರೆ, ಆಗಾಗ ನೀನು ಏಕಾಂತ ಸ್ಥಳಕ್ಕೆ ಹೋಗ್ತಾ ಇರಬೇಕು, ಮತ್ತು ನೀನು ಸದ್ಗ್ರಂಥಗಳನ್ನು ಪಠನೆ ಮಾಡಬೇಕು, ಸತ್ಸಂಗದಲ್ಲಿ ಇರಬೇಕು, ಧ್ಯಾನ ಮಾಡಬೇಕು, ಭಕ್ತಿ ಮಾಡಬೇಕು, ಭಜನೆ ಮಾಡಬೇಕು, ಬ್ರಹ್ಮಚಿಂತನೆಯಲ್ಲಿ ಇರಬೇಕು, ಏಕಾಂತತನದ ಆ ಒಂದು ಆನಂದವನ್ನು ಅನುಭವಿಸಬೇಕು. ಇದೆಲ್ಲವನ್ನು ನೀನು ಆವಾಗ ಮಾಡ್ತಾಯಿದ್ರೆ ಮಾತ್ರ ನಿನ್ನಲ್ಲಿ ಆ ಒಂದು ಭಕ್ತಿಯು ಅಂಕುರ ಆಗುತ್ತೆ, ಜ್ಞಾನವು ಅಂಕುರ ಆಗುತ್ತೆ. ಆಗ ನಿನಗೆ ಈ ಒಂದು ಆಧ್ಯಾತ್ಮಿಕವಾದಂತಹ ಒಂದು ಅನುಭವ ಜಾಗೃತವಾಗುತ್ತೆ. ಎಲ್ಲಿಯವರೆಗೂ ನಿನಗೆ ಆ ಒಂದು ಆಧ್ಯಾತ್ಮಿಕ ಜಾಗೃತಿ ಆಗೋದಿಲ್ಲವೋ, ನಿನಗೆ ಆ ಒಂದು ಅಲೌಕಿಕವಾದಂಥ ಅನುಭವವೂ ಸಿಗೋದಿಲ್ಲವೋ, ಅಲ್ಲಿಯವರೆಗೂ ನೀನು ಏಕಾಂತವಾಗಿ ಹೋಗ್ತಾ ಇರಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅದನ್ನು ಬಿಟ್ಟು ಕೂತಲ್ಲೇ ನಾನು ಅದನ್ನು ಮಾಡ್ತೀನಿ, ಟಿ ವಿ ನೋಡ್ಕೊಂಡು ಮಾಡ್ತೀನಿ, ಇಲ್ಲೇನೋ ನೋಡ್ಕೊಂಡು ಮಾಡ್ತೀನಿ, ಕಂಪ್ಯೂಟರ್ ನೋಡ್ತಾ ಇರ್ತೀನಿ, ಮೊಬೈಲ್ ನೋಡ್ಕೊತಾ ಇರ್ತೀನಿ, ಜನಗಳ ಜೊತೆ ಇರ್ತೀನಿ, ಕ್ಲಬ್ಬು ಪಬ್ಗಳಲ್ಲಿ ಇರ್ತೀನಿ, ನಾನು ಅಧ್ಯಾತ್ಮ ಮಾಡ್ತೀನಿ ಅಂದರೆ ಖಂಡಿತ ಆಗೋದಿಲ್ಲ. ಇದೆಲ್ಲವೂ ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ನೀನು ನುರಿತ ವ್ಯಕ್ತಿ ಆದಾಗ, ಗಿಡ ಮರ ಆದಾಗ, ಎಲ್ಲದರಲ್ಲೂ ಇದ್ರೂ ಕೂಡ ನಿನ್ನ ಮನಸ್ಸು ಖಡಕ್ಕಾಗಿರುತ್ತೆ ಮತ್ತು ಬ್ರಹ್ಮಜ್ಞಾನದಲ್ಲಿ ನಿಂತಿರುತ್ತೆ ಮತ್ತು ನಿಶ್ಚಲವಾಗಿ ಇರುತ್ತೆ. ನೋಡಿ, ಅದಕ್ಕೆ ನಾವು ಹೇಳೋದು ಏನು, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ. ಈ ನಿಶ್ಚಲ ತತ್ವನೇ ಭಾಳ ಮುಖ್ಯ. ನಿಶ್ಚಲ ತತ್ವ ಬಂದುಬಿಟ್ರೆ ಇದು ಶಾಶ್ವತ, ಇದು ಅಶಾಶ್ವತ, ಇದು ನಿತ್ಯ, ಇದು ಅನಿತ್ಯ, ಇದು ಇರುವಂಥದ್ದು, ಇದು ಹೋಗುವಂಥದ್ದು, ಇದು ನಶಿಸುವಂಥದ್ದು, ಇದು ಇರದೇ ಇರುವಂಥದ್ದು. ಆದರೆ ಬ್ರಹ್ಮಜ್ಞಾನ ಅನ್ನುವುದು ಯಾವಾಗಲೂ ಇರುವಂಥದ್ದು, ಎಂದಿಗೂ ಇರುವಂಥದ್ದು, ಬದಲಾಗದೇ ಇರುವಂಥದ್ದು, ಸದಾ ಆನಂದ ರೀತಿಯಲ್ಲಿ ಇರುವಂಥದ್ದು ಎಂಬುದನ್ನು ನೀವು ನಿಶ್ಚಲವಾಗಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಎಲ್ಲಿದ್ದರೂ ಕೂಡ ನೀವು ಆನೆ ಥರ ನೀವು ಇರಬಹುದು, ಬೆಳೆದ ಮರದ ಥರ ನೀವು ಇರಬಹುದು ಅಂತ ಹೇಳ್ತಾ, ಪ್ರಾರಂಭಿಕ ಹಂತದಲ್ಲಿ ಆಗಾಗ ಈ ಸಾಧನೆಗಳನ್ನು ಮಾಡಲೇಬೇಕು ಎಂಬುವಂತಹ ಒಂದು ಮಾತನ್ನು ರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ. ಅದನ್ನು ನಾನು ನಿಮಗೆ ಪ್ರಸ್ತುತಪಡಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆದರೆ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.